ಇವತ್ತು ಸ್ವತಂತ್ರ ಬಂದು 80 ವರ್ಷ ಆದರೂ ಸಹ ರೈತರ ಕೆಲಸ ಕಾರ್ಯಗಳನ್ನ ಕಂದಾಯ ಇಲಾಖೆಯಲ್ಲಿ ಕ್ರಮಬದ್ಧವಾಗಿ ಮತ್ತು ಸರಿಯಾದ ಸಮಯದಲ್ಲಿ ಮಾಡದ ವಿರುದ್ಧ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದು ಸಾಂಕೇತಿಕವಾಗಿ. ಕಾರಣ ಇಷ್ಟೇ, ಜೈಪುರ ಹೋಬಳಿ ಯಡಹಳ್ಳಿ ಗ್ರಾಮದ ಸುಮಾರು 7-8 ಜನರ ರೈತರ 20-30 ಎಕರೆ ಜಮೀನನ್ನು ಸುಮಾರು 100 ವರ್ಷಗಳಿಂದ ಉಳುಮೆ ಮಾಡ್ತಾಯಿದ್ರು ಸಹ ಯಾರೋ ಉದ್ಯಮಿ ಅಥವಾ ದುಷ್ಕರ್ಮಿಗಳ ಜೊತೆ ಸೇರಿ ಕಂದಾಯ ಇಲಾಖೆ ಮತ್ತು ಬೇರೆ ಬೇರೆ ಇಲಾಖೆಗಳು ಒಕ್ಕಲೆಬ್ಬಿಸುವ ಕೆಲಸವನ್ನು ಮಾಡ್ತಿದ್ದಾರೆ ಅಂತೇಳಿ ಮನವಿ ಬಂದಿತ್ತು. ಈ ಉದ್ದೇಶ ಇಷ್ಟೇ, ಇಲಾಖೆಯಲ್ಲಿ ಯಾರು ಹಣ ಕೊಡ್ತಾರೆ ಅವರ ಕೆಲಸವನ್ನು ಜವಾಬ್ದಾರಿಯುತವಾಗಿ ಮಾಡ್ತಾರೆ. ಯಾರು ನೈಜ ರೈತರು ಇರ್ತಾರೆ, ಬಡ ದಲಿತ ವರ್ಗದವರು ಇರ್ತಾರೆ, ಅವ್ರನ್ನ ಕಚೇರಿಗೆ ತಿಂಗಳಾನುಗಟ್ಟಲೆ ಅಲ್ಲ ವರ್ಷಾನುಗಟ್ಟಲೆ ಅಲಿಸ್ತಾರೆ. ಅದಕ್ಕೆ ಅನೇಕ ಕಡೆಯಲ್ಲಿ ತಾಲೂಕು ಕಚೇರಿಯ ಮುಂದೆ ಆತ್ಮಹತ್ಯೆ ಮಾಡಿಕೊಂಡಿರೋದು ಇದೆ ಮತ್ತು ಜನಸ್ಪಂದನ ಕಾರ್ಯಕ್ರಮದಲ್ಲಿ ಲಂಚವನ್ನು ಎಸಿ ಅವರಿಗೆ ನೇರವಾಗಿ ಕೊಟ್ಟಿರುವಂಥ ಉದಾಹರಣೆಗಳು ಇದ್ದಾವೆ. ಅದನ್ನು ಇವತ್ತು ವಿರೋಧಿಸಿ ನಾವು ಸಾಂಕೇತಿಕವಾಗಿ ಕರ್ನಾಟಕ ರಾಜ್ಯ ರೈತ ಸಂಘ ಮೂಲ ಸಂಘಟನೆ ಮೈಸೂರು ಜಿಲ್ಲಾಧ್ಯಕ್ಷರು ಬನ್ನೂರು ನಾರಾಯಣ್, ನಾನು ಮತ್ತು ನಮ್ಮ ಸಹೋದ್ಯೋಗಿಗಳ ಮುಖಂಡರ ಜೊತೆಗೂಡಿ ಎಲ್ಲ ನೈಜ ರೈತರ ಪರವಾಗಿ ಕರ್ತವ್ಯವನ್ನು ನಿರ್ವಹಿಸ್ತಾನೆ ಇರ್ತಕ್ಕಂಥ ಕಂದಾಯ ಇಲಾಖೆ ಮತ್ತು ADLR ಯಾರಿದ್ದಾರೆ ಸರ್ವೆ ಆಫೀಸರು ಅವರ ವಿರುದ್ಧ ಒಂದು ಪ್ರತಿಭಟನೆ ಮಾಡಿ ಅವರಿಗೆ ಒಂದು ಮನವಿಯನ್ನು ಕೊಟ್ಟಿದ್ದೇವೆ. ಮನವಿಯನ್ನು ಸ್ವೀಕರಿಸಿದ ಸಂದರ್ಭದಲ್ಲಿ ಕೂಡಲೇ ನಾವು ರೈತರ ಪರವಾಗಿ ಕೆಲಸವನ್ನು ನಿರ್ವಹಿಸ್ತೇವೆ, ನೀವೇನು ಮನವಿ ಕೊಟ್ಟಿದ್ದೀರಿ ಅಂತ ಹೇಳಿದ್ದಾರೆ. ನಾವು ಅವ್ರಿಗೆ ಖಡಕ್ಕಾಗಿ 3-4 ದಿನದಲ್ಲಿ ನಮ್ಮ ಜಮೀನುಗಳನ್ನ ದುರಸ್ತಿ ಮಾಡ್ದೇ ಹೋದರೆ ಸಚಿವರು ಬರುವಂಥ ಸಂದರ್ಭದಲ್ಲಿ ಕಪ್ಪು ಬಾವುಟವನ್ನು ಪ್ರದರ್ಶನ ಮಾಡ್ತೇವೆ. ಈ ಹಿಂದೆ ಕೂಡ ಮುಖ್ಯಮಂತ್ರಿ ಬಂದಾಗ ನಾವು ಹೈಜಾಕ್ ಮಾಡ್ತೀವಿ ಅಂತ ಹೇಳಿದ್ವಿ. ಆ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ರೈತರ ಮನವೊಲಿಸಿ ನೀವು ಯಾವುದೇ ಕ್ರಮವನ್ನು ತಗೊಳ್ಬೇಡಿ, ನಾನು ನಿಮ್ಮ ಪರವಾಗಿ ಕೆಲಸ ಮಾಡ್ತೀನಿ ಅಂತೇಳಿ ಅವರ ಒಕ್ಕಲೆಬ್ಬಿಸುವ ಕೆಲಸವನ್ನು ಮಾಡಿ ಅವರ ಒಳ್ಳೆತನವನ್ನು ದುರುಪಯೋಗ ಪಡಿಸ್ಕೊಂಡಿದ್ದಾರೆ. ಅದರ ವಿರುದ್ಧ ಇವತ್ತು ಧ್ವನಿ ಎತ್ತಿದ್ದೇವೆ, ಅವರಿಗೆ ಖಡಕ್ಕಾಗಿ ಎಚ್ಚರಿಕೆಯನ್ನು ಕೊಟ್ಟಿದ್ದೇವೆ. ಕೂಡಲೇ 3-4 ದಿನದಲ್ಲಿ ನಮ್ಮ ರೈತರು ಯಾರು ಮನವಿ ಕೊಟ್ಟಿದ್ದಾರೆ ಅವರ ಸಂಪೂರ್ಣ ಜವಾಬ್ದಾರಿಯನ್ನು ಹೊತ್ತು ಕಾರ್ಯನಿರ್ವಹಿಸ್ತಾನೆ ಇದ್ದರೆ ಮುಂದೆ ಕಂದಾಯ ಇಲಾಖೆಯವರು ಸಚಿವರು ಅಥವಾ ಈ ಭಾಗಕ್ಕೆ ಬಂದಾಗ ನಾವು ಈ ಕಚೇರಿಯ ಮುಂದೆ ಅಥವಾ ಅವರೇ ಓಡಾಡುವ ಕಾರುಗಳ ಮುಂದೆ ಪ್ರತಿಭಟನೆಯನ್ನು ಮಾಡ್ತೇವೆ. ಅವರು ಕೇವಲ ಮೀಡಿಯಾ ಮುಂದೆ ಕೂತ್ಕೊಂಡು ನಾನು 1 ಕೋಟಿ ಖಾತೆಯನ್ನು ಮಾಡಿಸ್ತಾ ಇದ್ದೀನಿ, 1 ಕೋಟಿ ದುರಸ್ತಿಯನ್ನು ಮಾಡ್ತಾ ಇದ್ದೀನಿ ಅಂತ ಹೇಳಿಕೆ ಕೊಡ್ತಾ ಇದ್ದಾರೆ ಹೊರತಾಗಿ ಯಾವುದೇ ತಾಲೂಕು ಕಚೇರಿಗಳಲ್ಲಿ ರೈತರು ಅಲೆಯುವುದನ್ನು ತಪ್ಪಿಸ್ತಾನೇ ಇಲ್ಲ. ರೈತರು ಪ್ರತಿದಿನ ಅಲಿತಾನೇ ಇದ್ದಾರೆ. ಇವರು ಕರ್ತವ್ಯ ನಿರ್ವಹಿಸ್ತಾ ಇರೋದು ಕರೆಕ್ಟಾಗೇ ಇದ್ದರೆ ಇವರು ಸ್ವತಂತ್ರ ಬಂದು 80 ವರ್ಷ ಆದರೂ ಸಹ ಆ ಇಲಾಖೆಗೆ ಬರುವಾಗಿಲ್ಲ ಜನರು. ಯಾಕೆ ಅಂದರೆ ಇಲಾಖೆಯಲ್ಲಿ ಟಿಪ್ಪಣಿ ಇರುತ್ತೆ, ಭೂ ದಾಖಲೆಗಳಿರ್ತವೆ, ಪ್ರತಿಯೊಂದು ದಾಖಲೆ ಕಚೇರಿ ಕೂಡ ಇಲ್ಲೇ ಇರ್ತದೆ. ಇವರು ಆ ದಾಖಲೆಗಳನ್ನ ತಗೋಗಿ ರೈತರ ತಾಕುಗಳಿಗೆ ಹೋಗಿ ಅವರ ವಂಶ ಪರಂಪರೆಯಾಗಿರ್ತಕ್ಕಂಥ ಜಮೀನುಗಳನ್ನ ಖಾತೆಗಳನ್ನ ಬದಲಾವಣೆ ಮಾಡಿದರೆ ಅಲಿಯುವಂಥ ಪರಿಸ್ಥಿತಿ ಮಹಿಳೆಯರಿಗೆ, ಮಕ್ಕಳಿಗೆ, ದಲಿತರಿಗೆ ಬರ್ತಾ ಇರಲಿಲ್ಲ. ಇವರ ನೆಗ್ಲಿಜೆನ್ಸಿಯಿಂದ ಇವರ ಹಣದಾಸೆಗೋಸ್ಕರ ರೈತರನ್ನ ಅಲೆದಾಡಿಸ್ತಾ ಇದ್ದಾರೆ. ಮುಂದಿನ ಚುನಾವಣೆಯಲ್ಲಿ ತಕ್ಕ ಪಾಠವನ್ನು ಕಲಿಸಬೇಕಾಗ್ತದೆ. ಮತ್ತು ಈ ಮುಖಾಂತರ ನಾನು ಕಂದಾಯ ಸಚಿವರಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ, ನೀವು ತಾಲೂಕು ಕಚೇರಿಗಳಲ್ಲಿ ವಾಸ್ತವ್ಯನ ಮಾಡಿ, ಆಗ ನಿಮಗೆ ನಿಜ ಬಣ್ಣವನ್ನು ಬಯಲಾಗ್ತದೆ ನಿಮ್ಮ ಇಲಾಖೆ ಏನು ಅಂತ. ಇದೊಂದು ಇಲಾಖೆ ಇಡೀ ರಾಜ್ಯದಲ್ಲಿ ಸರಿ ಹೋದರೆ ಅರ್ಧ ಪೊಲೀಸ್ ಸ್ಟೇಷನ್ನು ನೆಮ್ಮದಿಯಾಗಿರ್ತದೆ, ಅರ್ಧ ಕೇಸ್ಗಳು ಕೋರ್ಟ್ನಲ್ಲಿ ನೆಮ್ಮದಿಯಾಗಿರ್ತದೆ. ಈ ಇಲಾಖೆಗಳು 3 ಇರೋಕ್ಕೆ 0 ಸೇರಿಸಿ 30 ಇರೋಕ್ಕೆ 0 ತೆಗೆದು 3 ಮಾಡಿ ದಿನ AC ಕೋರ್ಟು DC ಕೋರ್ಟು ಅಂತ ಅಲಿಯುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಮೊದಲನೇದಾಗಿ ಕಂದಾಯ ಸಚಿವರು ಇಲಾಖೆ ಅಧಿಕಾರಿಗಳಿಗೆ ಒಂದು ಕಾರ್ಯಾಗಾರವನ್ನು ಮಾಡಬೇಕು. ಆ ಕಾರ್ಯಾಗಾರದ ಮುಖಾಂತರ ಇವರಿಗೆ ಎಚ್ಚರಿಸಬೇಕು. ಆ ನಿಟ್ಟಿನಲ್ಲಿ ರಾಜ್ಯದ ರೈತರ ಪರವಾಗಿ ಕೆಲಸ ಮಾಡುವಂಗೆ ಆಗ್ರಹವನ್ನು ಮಾಡಬೇಕು ಅಂತೇಳಿ ರಾಜ್ಯ ಸರ್ಕಾರವನ್ನು ನಾನು ಎಚ್ಚರಿಸ್ತೇನೆ. ಮುಖ್ಯಮಂತ್ರಿಗಳು ತವರು ಜಿಲ್ಲೆನೇ ಇದೇ ರೀತಿ ಆದರೆ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಇಲ್ಲೇ ಓಡಾಡ್ತಾರೆ, ಅವರ ಗಮನಕ್ಕೂ ತರಲಿಕ್ಕೆ ಬಯಸ್ತೇನೆ. ಕೂಡಲೇ ಮುಖ್ಯಮಂತ್ರಿಗಳ ಮಕ್ಕಳು, MP, MLA, ಮಿನಿಸ್ಟ್ರು ಎಲ್ಲರೂ ಕೂಡ ದೊಡ್ಡ ಹುದ್ದೆಯಲ್ಲಿದ್ದರೆ ಸಾಲದು, ರೈತರ, ದಲಿತರ, ಕೂಲಿ ಕಾರ್ಮಿಕರ ಸಮಸ್ಯೆ ಬಗೆಹರಿಬೇಕು ಅಂತೇಳಿ ನಾನು ಆಗ್ರಹವನ್ನು ಮಾಡ್ತಾ ಇದ್ದರೆ, ಮುಂದೆ ಏನಾದರೂ ಇದೇ ರೀತಿ ಮುಂದುವರೆದ್ರೆ ಮುಖ್ಯಮಂತ್ರಿಗಳು ಬರುವಂಥ ಸಂದರ್ಭದಲ್ಲಿ ಉಗ್ರವಾದಂಥ ಪ್ರತಿಭಟನೆ ಮಾಡಬೇಕಾಗ್ತದೆ ಅಂತೇಳಿ ನಾನು ಆಗ್ರಹಿಸ್ತೇನೆ. ನಮಸ್ಕಾರ.